ಸರ್ಕಾರಕ್ಕೆ ನವೆಂಬರ್ ತಿಂಗಳಲ್ಲಿ 2.5 ವರ್ಷ ತುಂಬೋದ್ರಿಂದಾಗಿ ಸಂಪುಟ ಪುನರ್ರಚನೆಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಯಾಕಂದ್ರೆ ಹಿಂದೆಯೂ ಕೂಡ ನೀವು ಅರ್ಧದಲ್ಲಿ ಪುನರ್ರಚನೆಯನ್ನ ಮಾಡಿದ್ರಿ, ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಪುನರ್ರಚನೆಯನ್ನ ಮಾಡಿದ್ರಿ. ಪ್ರಭಾವಿ ಸಚಿವರುಗಳಾಗಿದ್ದಂಥವ್ರನ್ನು ಕೂಡ ಆ ರಾಜಕೀಯದ ಸವಾಲನ್ನು ಕೂಡ ಸ್ವೀಕರಿಸಿದ್ರಿ. ಅವತ್ತು ಒಬ್ರು ಪಕ್ಷದಿಂದ ರಾಜೀನಾಮೆಯನ್ನು ಕೊಟ್ಟು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಒಂದು ಬೈ ಎಲೆಕ್ಷನ್ ಕೂಡ ಬರುವಂಗಾಯ್ತು ಕಳೆದ ಬಾರಿ ನೀವು ಕ್ಯಾಬಿನೆಟ್ ರೀಶಫಲ್ ಮಾಡಿದಾಗ. ಆದ್ರೆ ಆ ರಾಜಕೀಯ ನಿರ್ಧಾರವನ್ನು ನೀವು ತೆಗೆದುಕೊಂಡಿದ್ರಿ ಅವತ್ತು. ಇವತ್ತು ಕೂಡ ಅದೇ ರೀತಿಯಾಗಿ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಸೀರಿಯಸ್ ಆಗಿ ಪ್ಲಾನ್ ಅನ್ನು ಮಾಡಿದ್ದೀರಾ? ಯಾವ ರೀತಿಯಾಗಿ? ಹೈಕಮಾಂಡ್ನವರೇ ಈ ಒಂದು 3-4 ತಿಂಗಳ ಹಿಂದೆ ರೀಸಫಲ್ ಮಾಡಿ ಅಂತ ಹೇಳಿದರು, ಹೊಸಬರಿಗೆಲ್ಲ ಅವಕಾಶ ಕೊಡಿ ಅಂತ ಹೇಳಿದರು. ನಾನು 2.5 ವರ್ಷ ತುಂಬಲಿ, 2.5 ವರ್ಷ ತುಂಬಲಿ, ಅರ್ಧ ಸಮಯ ಆಗ್ತದೆ, ಆಮೇಲೆ ಮಾಡೋಣ ಅಂತ ಹೇಳಿದೆ. ಅದಕ್ಕೆ ಒಪ್ಕೊಂಡಿದ್ರು. ಈಗ ಹೈಕಮಾಂಡ್ನವರು ಏನು ಹೇಳ್ತಾರೆ, 2.5 ವರ್ಷ ಸಂದರ್ಭದಲ್ಲಿ ನಾನು ಭೇಟಿ ಮಾಡಿ ಕೇಳ್ತೀನಿ ಹೈಕಮಾಂಡ್ನವ್ರಿಗೆ, ಅವ್ರು ಒಪ್ಪಿಗೆ ಕೊಟ್ಟರೆ ರೀಸಫಲ್ ಮಾಡೇ ಮಾಡ್ತೀವಿ. ಸರ್ಕಾರಕ್ಕೆ ನವೆಂಬರ್ ತಿಂಗಳಲ್ಲಿ 2.5 ವರ್ಷ ತುಂಬೋದ್ರಿಂದಾಗಿ ಸಂಪುಟ ಪುನರ್ರಚನೆಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಯಾಕಂದ್ರೆ ಹಿಂದೆಯೂ ಕೂಡ ನೀವು ಅರ್ಧದಲ್ಲಿ ಪುನರ್ರಚನೆಯನ್ನ ಮಾಡಿದ್ರಿ, ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಪುನರ್ರಚನೆಯನ್ನ ಮಾಡಿದ್ರಿ. ಪ್ರಭಾವಿ ಸಚಿವರುಗಳಾಗಿದ್ದಂಥವ್ರನ್ನು ಕೂಡ ಆ ರಾಜಕೀಯದ ಸವಾಲನ್ನು ಕೂಡ ಸ್ವೀಕರಿಸಿದ್ರಿ. ಅವತ್ತು ಒಬ್ರು ಪಕ್ಷದಿಂದ ರಾಜೀನಾಮೆಯನ್ನು ಕೊಟ್ಟು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಒಂದು ಬೈ ಎಲೆಕ್ಷನ್ ಕೂಡ ಬರುವಂಗಾಯ್ತು ಕಳೆದ ಬಾರಿ ನೀವು ಕ್ಯಾಬಿನೆಟ್ ರೀಶಫಲ್ ಮಾಡಿದಾಗ. ಆದ್ರೆ ಆ ರಾಜಕೀಯ ನಿರ್ಧಾರವನ್ನು ನೀವು ತೆಗೆದುಕೊಂಡಿದ್ರಿ ಅವತ್ತು. ಇವತ್ತು ಕೂಡ ಅದೇ ರೀತಿಯಾಗಿ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಸೀರಿಯಸ್ ಆಗಿ ಪ್ಲಾನ್ ಅನ್ನು ಮಾಡಿದ್ದೀರಾ? ಯಾವ ರೀತಿಯಾಗಿ? ಹೈಕಮಾಂಡ್ನವರೇ ಈ ಒಂದು 3-4 ತಿಂಗಳ ಹಿಂದೆ ರೀಸಫಲ್ ಮಾಡಿ ಅಂತ ಹೇಳಿದರು, ಹೊಸಬರಿಗೆಲ್ಲ ಅವಕಾಶ ಕೊಡಿ ಅಂತ ಹೇಳಿದರು. ನಾನು 2.5 ವರ್ಷ ತುಂಬಲಿ, 2.5 ವರ್ಷ ತುಂಬಲಿ, ಅರ್ಧ ಸಮಯ ಆಗ್ತದೆ, ಆಮೇಲೆ ಮಾಡೋಣ ಅಂತ ಹೇಳಿದೆ. ಅದಕ್ಕೆ ಒಪ್ಕೊಂಡಿದ್ರು. ಈಗ ಹೈಕಮಾಂಡ್ನವರು ಏನು ಹೇಳ್ತಾರೆ, 2.5 ವರ್ಷ ಸಂದರ್ಭದಲ್ಲಿ ನಾನು ಭೇಟಿ ಮಾಡಿ ಕೇಳ್ತೀನಿ ಹೈಕಮಾಂಡ್ನವ್ರಿಗೆ, ಅವ್ರು ಒಪ್ಪಿಗೆ ಕೊಟ್ಟರೆ ರೀಸಫಲ್ ಮಾಡೇ ಮಾಡ್ತೀವಿ. ಸರ್ಕಾರಕ್ಕೆ ನವೆಂಬರ್ ತಿಂಗಳಲ್ಲಿ 2.5 ವರ್ಷ ತುಂಬೋದ್ರಿಂದಾಗಿ ಸಂಪುಟ ಪುನರ್ರಚನೆಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಯಾಕಂದ್ರೆ ಹಿಂದೆಯೂ ಕೂಡ ನೀವು ಅರ್ಧದಲ್ಲಿ ಪುನರ್ರಚನೆಯನ್ನ ಮಾಡಿದ್ರಿ, ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಪುನರ್ರಚನೆಯನ್ನ ಮಾಡಿದ್ರಿ. ಪ್ರಭಾವಿ ಸಚಿವರುಗಳಾಗಿದ್ದಂಥವ್ರನ್ನು ಕೂಡ ಆ ರಾಜಕೀಯದ ಸವಾಲನ್ನು ಕೂಡ ಸ್ವೀಕರಿಸಿದ್ರಿ. ಅವತ್ತು ಒಬ್ರು ಪಕ್ಷದಿಂದ ರಾಜೀನಾಮೆಯನ್ನು ಕೊಟ್ಟು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಒಂದು ಬೈ ಎಲೆಕ್ಷನ್ ಕೂಡ ಬರುವಂಗಾಯ್ತು ಕಳೆದ ಬಾರಿ ನೀವು ಕ್ಯಾಬಿನೆಟ್ ರೀಶಫಲ್ ಮಾಡಿದಾಗ. ಆದ್ರೆ ಆ ರಾಜಕೀಯ ನಿರ್ಧಾರವನ್ನು ನೀವು ತೆಗೆದುಕೊಂಡಿದ್ರಿ ಅವತ್ತು. ಇವತ್ತು ಕೂಡ ಅದೇ ರೀತಿಯಾಗಿ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಸೀರಿಯಸ್ ಆಗಿ ಪ್ಲಾನ್ ಅನ್ನು ಮಾಡಿದ್ದೀರಾ? ಯಾವ ರೀತಿಯಾಗಿ? ಹೈಕಮಾಂಡ್ನವರೇ ಈ ಒಂದು 3-4 ತಿಂಗಳ ಹಿಂದೆ ರೀಸಫಲ್ ಮಾಡಿ ಅಂತ ಹೇಳಿದರು, ಹೊಸಬರಿಗೆಲ್ಲ ಅವಕಾಶ ಕೊಡಿ ಅಂತ ಹೇಳಿದರು. ನಾನು 2.5 ವರ್ಷ ತುಂಬಲಿ, 2.5 ವರ್ಷ ತುಂಬಲಿ, ಅರ್ಧ ಸಮಯ ಆಗ್ತದೆ, ಆಮೇಲೆ ಮಾಡೋಣ ಅಂತ ಹೇಳಿದೆ. ಅದಕ್ಕೆ ಒಪ್ಕೊಂಡಿದ್ರು. ಈಗ ಹೈಕಮಾಂಡ್ನವರು ಏನು ಹೇಳ್ತಾರೆ, 2.5 ವರ್ಷ ಸಂದರ್ಭದಲ್ಲಿ ನಾನು ಭೇಟಿ ಮಾಡಿ ಕೇಳ್ತೀನಿ ಹೈಕಮಾಂಡ್ನವ್ರಿಗೆ, ಅವ್ರು ಒಪ್ಪಿಗೆ ಕೊಟ್ಟರೆ ರೀಸಫಲ್ ಮಾಡೇ ಮಾಡ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.